ಓಂ ನಮಃ ಶಿವಾಯ. ಮೇಷರಾಶಿ. ಫೆಬ್ರವರಿ 22ರಿಂದ 27ರವರೆಗಿನ 15 ನಿಗೂಢ ಮುನ್ಸೂಚನೆಗಳು ನಿಮ್ಮನ್ನು ಬೆರಗುಗೊಳಿಸುತ್ತದೆ. ವಂದನೆಗಳು ಗೆಳೆಯರೇ. ನಮ್ಮ ದೇವರ ದರ್ಶನ ವಾಹಿನಿಗೆ ಸುಸ್ವಾಗತ. ಇಲ್ಲಿ ನಿಮ್ಮ ಬದುಕಿನ ಸ್ವರೂಪವನ್ನು ಮಾರ್ಪಡಿಸಬಲ್ಲ ರಹಸ್ಯಗಳು, ಸಂಕೇತಗಳು ಮತ್ತು ಅಡಗಿರುವ ಮರ್ಮಗಳನ್ನು ನಾವು ನಿಮಗೆ ನೀಡುತ್ತೇವೆ. ಫೆಬ್ರವರಿ 22ರಿಂದ 27ರವರೆಗಿನ ಈ ಘಟ್ಟವು ಸಾಧಾರಣವಾದುದಲ್ಲ, ಏಕೆಂದರೆ ಈ ದಿನಗಳಲ್ಲಿ ಬ್ರಹ್ಮಾಂಡದಲ್ಲಿ ಶಕ್ತಿಯುತ ಯುತಿಗಳು ಸೃಷ್ಟಿಯಾಗುತ್ತಿವೆ. ಅದು ನಿಮ್ಮ ವಿಧಿಯ ಮುಚ್ಚಿದ ಬಾಗಿಲುಗಳನ್ನು ತೆರೆಯಬಲ್ಲದು. ನಿಮ್ಮ ಬದುಕಿನಲ್ಲಿ ಆಕಸ್ಮಿಕವಾಗಿ ಏನೋ ಮಾರ್ಪಾಟಾಗಲಿದೆ ಎಂದು ನೀವು ಯಾವಾಗಲಾದರೂ ನಂಬಿದ್ದೀರಾ? ನೀವು ನಿರಾಧಾರವಾದ ಆತಂಕ ಅಥವಾ ನಿರೀಕ್ಷೆಯನ್ನು ಸವಿಯುತ್ತಿದ್ದೀರಾ? ಇವು ಸನ್ನಿಹಿತ ಪಲ್ಲಟದ ಕುರುಹುಗಳೆಂದು ಗ್ರಹಿಸಿಕೊಳ್ಳಿ. ಇಂದಿನ ಚಿತ್ರೀಕರಣದಲ್ಲಿ ನಿಮ್ಮ ಜನ್ಮರಾಶಿಗೆ ಸಂಬಂಧಿಸಿದ 15 ಗಾಢ ಅತೀಂದ್ರಿಯ ಮರ್ಮಗಳನ್ನು ನಾವು ಬಯಲು ಮಾಡುತ್ತೇವೆ. ಅದು ನಿಮ್ಮನ್ನು ಅಂತರಾತ್ಮದಿಂದ ದೃಢಗೊಳಿಸುತ್ತದೆ. ಆದ್ದರಿಂದ ಅಂತ್ಯದವರೆಗೂ ಗಮನಹರಿಸಿ. ಇದು ವಾಹಿನಿಗೆ ನಿಮ್ಮ ಪ್ರಥಮ ಭೇಟಿಯಾಗಿದ್ದರೆ ಚಂದಾದಾರರಾಗಲು ಮರೆಯದಿರಿ. ಆದರೆ ಈ ಮರ್ಮಗಳು ನಿಮ್ಮನ್ನು ಜಾಗೃತಗೊಳಿಸುವ, ಅಯೋಗ್ಯ ಜನರಿಂದ ನಿಮ್ಮನ್ನು ಸಂರಕ್ಷಿಸುವ ಮತ್ತು ಸತ್ಪಥವನ್ನು ತೋರುವ ಕೆಲವು ಕುರುಹುಗಳನ್ನು ಸಹ ಒಳಗೊಂಡಿರುತ್ತವೆ ಎಂಬುದನ್ನು ಸ್ಮರಣೆಯಲ್ಲಿಡಿ. ಕೆಲವರು ಐಶ್ವರ್ಯ ಮತ್ತು ಜಯವನ್ನು ಪಡೆದುಕೊಳ್ಳುತ್ತಾರೆ. ಕೆಲವು ಬಾಂಧವ್ಯಗಳು ನೂತನ ಬೆಳಕನ್ನು ಕಾಣುತ್ತವೆ. ಉಳಿದವರು ತಮ್ಮ ಬದುಕಿನಿಂದ ಹಳೆಯ ಕಷ್ಟಗಳು ಇಲ್ಲವಾಗುವುದನ್ನು ಗಮನಿಸುತ್ತಾರೆ. ಆದ್ದರಿಂದ ಈ ದೃಶ್ಯಾವಳಿಯನ್ನು ಅಂತ್ಯದವರೆಗೂ ವೀಕ್ಷಿಸಲು ಮರೆಯದಿರಿ, ಏಕೆಂದರೆ ಮುಂಬರುವ ರಹಸ್ಯವು ನಿಮ್ಮ ಬದುಕಿಗೆ ನೇರವಾಗಿ ಸಂಬಂಧಿಸಿರಬಹುದು. ನಿಮ್ಮ ಬದುಕಿನಲ್ಲಿ ಹಿತಕರ ಪಲ್ಲಟವನ್ನು ನೀವು ಆಶಿಸಿದರೆ ಲಕ್ಷ್ಯವಿಟ್ಟು ಆಲಿಸಿ. ಎಚ್ಚರಿಕೆಯಿಂದ ಗ್ರಹಿಸಿಕೊಳ್ಳಿ ಮತ್ತು ಈ ಕುರುಹುಗಳನ್ನು ಎಂದಿಗೂ ಅಲಕ್ಷಿಸಬೇಡಿ. ಆದ್ದರಿಂದ ಗೆಳೆಯರೆ, ಇಂದಿನ ಪ್ರಥಮ ಭವಿಷ್ಯವನ್ನು ಯಾವುದೇ ಕಾಲವನ್ನು ವ್ಯರ್ಥ ಮಾಡದೆ ಆರಂಭಿಸೋಣ. ಪ್ರಥಮ ಭವಿಷ್ಯ. ಫೆಬ್ರವರಿ 22ರಿಂದ 27ರವರೆಗಿನ ಘಟ್ಟವು ಮೇಷರಾಶಿಯವರಿಗೆ ಅತ್ಯಂತ ವಿಶಿಷ್ಟವಾಗಿರುತ್ತದೆ, ಏಕೆಂದರೆ ಈ ಕಾಲವು ನಿಮ್ಮ ಬದುಕಿನಲ್ಲಿ ನೀವು ಎಂದೂ ನಿರೀಕ್ಷಿಸದ ಪಲ್ಲಟವನ್ನು ತರುತ್ತದೆ. ನೀವು ಅಲ್ಪಕಾಲದಿಂದ ಸವಿಯುತ್ತಿರುವ ಭಾವನಾತ್ಮಕ ಒತ್ತಡ, ಸಂಶಯ ಮತ್ತು ಅಸ್ಥಿರತೆಯು ಮೆಲ್ಲನೆ ಕರಗಲು ಆರಂಭವಾಗುತ್ತದೆ. ನಿಮ್ಮ ಚಿಂತನೆಯ ಪಥವನ್ನು ಬದಲಾಯಿಸುವ ಮತ್ತು ಮುನ್ನಡೆಯಲು ನಿಮಗೆ ನೂತನ ಪ್ರೇರಣೆ ನೀಡುವ ಒಂದು ಕುರುಹು, ಸುದ್ದಿ ಅಥವಾ ಭೇಟಿಯನ್ನು ನೀವು ಆಕಸ್ಮಿಕವಾಗಿ ಪಡೆಯಬಹುದು. ಈ ಘಟ್ಟದಲ್ಲಿ ನಿಮ್ಮ ಚೈತನ್ಯ ಹೆಚ್ಚಾಗಿರುತ್ತದೆ, ನಿಮ್ಮ ಆತ್ಮಬಲ ವೃದ್ಧಿಯಾಗುತ್ತದೆ ಮತ್ತು ಜಗತ್ತು ನಿಮ್ಮ ನುಡಿಯನ್ನು ಗಂಭೀರವಾಗಿ ಆಲಿಸುತ್ತದೆ. ನೀವು ನೂತನ ಸಾಹಸವನ್ನು ಆರಂಭಿಸಲು, ನಿಮ್ಮ ಕಾಯಕವನ್ನು ಪಲ್ಲಟಿಸಲು ಅಥವಾ ತೀರ್ಮಾನವನ್ನು ಮುಂದೂಡಲು ಆಶಿಸಿದರೆ ಈ ಕಾಲವು ಮಂಗಳಕರವೆಂದು ಸಾಬೀತುಗೊಳ್ಳಬಹುದು. ಆದಾಗವೂ ಗಡಿಬಿಡಿ ಮತ್ತು ರೋಷವನ್ನು ತ್ಯಜಿಸಲು ಜಾಗರೂಕರಾಗಿರಿ, ಏಕೆಂದರೆ ಒಂದು ಪುಟ್ಟ ಪ್ರಮಾದ ಕೂಡ ನಿಮ್ಮ ಕಾಯಕವನ್ನು ಕೆಡಿಸಬಹುದು. ಎರಡನೇ ಭವಿಷ್ಯ. ಈ ಸಪ್ತಾಹ ಮೇಷರಾಶಿಯವರ ಬದುಕಿನಲ್ಲಿ ಬಾಂಧವ್ಯಗಳು ಮತ್ತು ವಿಶ್ವಾಸಕ್ಕೆ ಸಂಬಂಧಿಸಿದ ಒಂದು ಮುಖ್ಯ ಮರ್ಮವು ಬಯಲಾಗಬಹುದು. ನೀವು ಕುರುಡಾಗಿ ನಂಬಿದ ಕೆಲವು ವ್ಯಕ್ತಿಗಳ ನೈಜ ವರ್ತನೆಯು ಮೆಲ್ಲನೆ ಗೋಚರಿಸಲು ಆರಂಭವಾಗುತ್ತದೆ. ನಿಮ್ಮ ಆಪ್ತರಿರುವ ಯಾರಾದರೂ ನಿಮ್ಮ ಪರೋಕ್ಷದಲ್ಲಿ ನಿಮ್ಮ ಮಾಹಿತಿಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಅಥವಾ ನಿಮ್ಮ ಉದ್ದೇಶಗಳನ್ನು ಕೆಡಿಸಲು ಯತ್ನಿಸುತ್ತಿದ್ದಾರೆ. ಆದ್ದರಿಂದ ಈ ಘಟ್ಟದಲ್ಲಿ ಯಾರೊಂದಿಗೂ ಖಾಸಗಿ ವಿಷಯಗಳನ್ನು ಹಂಚಿಕೊಳ್ಳುವುದನ್ನು ತ್ಯಜಿಸಿ ಮತ್ತು ಜಾಗರೂಕತೆಯಿಂದ ಪರೀಕ್ಷಿಸಿದ ನಂತರವೇ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಇನ್ನೊಂದೆಡೆ ಕೆಲವು ಹಳೆಯ ಸಂಬಂಧಗಳು ಗಟ್ಟಿಯಾಗಬಹುದು ಮತ್ತು ಅತಿ ಹಿಂದೆ ಕಳೆದುಹೋದ ಹಿತೈಷಿಗಳು ನಿಮ್ಮ ಬದುಕಿಗೆ ಮರಳಬಹುದು. ನೀವು ಯಾವುದೇ ಹಳೆಯ ಅಸಮಾಧಾನಗಳನ್ನು ಹೊಂದಿದ್ದರೆ ಅವುಗಳನ್ನು ಬಗೆಹರಿಸಲು ಈಗ ಸೂಕ್ತ ಕಾಲ. ಈ ಘಟ್ಟದಲ್ಲಿ ನಿಮ್ಮ ಸಂವೇದನೆಗಳು ಅತ್ಯಂತ ಪ್ರಬಲವಾಗಿರುತ್ತವೆ. ಆದ್ದರಿಂದ ಭಾವನಾತ್ಮಕವಾಗಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ನೀವು ಜಾಣ್ಮೆಯಿಂದ ಮತ್ತು ಹತೋಟಿಯಿಂದ ವರ್ತಿಸಿದರೆ ಬಾಂಧವ್ಯಗಳು ಮಧುರವಾಗುತ್ತವೆ ಮತ್ತು ನೀವು ಚೇತೋಹಾರಿ ಶಾಂತಿಯನ್ನು ಕಂಡುಕೊಳ್ಳುತ್ತೀರಿ. ಮೂರನೇ ಭವಿಷ್ಯ. ಈ ಸಪ್ತಾಹ ಮೇಷರಾಶಿಯವರಿಗೆ ಧನ, ವೃತ್ತಿ ಮತ್ತು ನಾಳೆಯ ಬಗ್ಗೆ ಗಣನೀಯವಾದ ಹಿತಕರ ಕುರುಹುಗಳನ್ನು ತರುತ್ತದೆ. ನೀವು ದೀರ್ಘಕಾಲದಿಂದ ಪರಿಶ್ರಮಿಸುತ್ತಿದ್ದರೂ ಮತ್ತು ಬಯಸಿದ ಫಲಿತಾಂಶಗಳನ್ನು ಹೊಂದದಿದ್ದರೆ ಪರಿಸ್ಥಿತಿಗಳು ಈಗ ನಿಮ್ಮ ಪರವಾಗಿ ಪಲ್ಲಟವಾಗಲು ಶುರುಮಾಡುತ್ತವೆ. ನೂತನ ಕಾಯಕದ ಆಹ್ವಾನ, ಏರಿಕೆ, ಉದ್ಯಮದ ಲಾಭಗಳು ಅಥವಾ ಆಕಸ್ಮಿಕ ಆರ್ಥಿಕ ಲಾಭ ಸಾಧ್ಯ. ಆದಾಗವೂ ವ್ಯಯಗಳೂ ಸಹ ಏರಬಹುದು. ಆದ್ದರಿಂದ ಅನಗತ್ಯ ವೆಚ್ಚಗಳನ್ನು ತ್ಯಜಿಸುವುದು ಬಹಳ ಮುಖ್ಯ. ಈ ಘಟ್ಟದಲ್ಲಿ ಧನವನ್ನು ಹೂಡುವ ಅಥವಾ ಸಾಲ ನೀಡುವ ಮುನ್ನ ಎಚ್ಚರಿಕೆಯಿಂದ ಆಲೋಚಿಸಿ, ಇಲ್ಲದಿದ್ದರೆ ಹಾನಿಗಳು ಸಂಭವಿಸಬಹುದು. ಹೆಚ್ಚಾಗಿ ಹಳೆಯ ಆಸೆ ಅಥವಾ ಉದ್ದೇಶ ಮತ್ತೆ ಚಿಗುರಬಹುದು, ಅದನ್ನು ಸಾಕಾರಗೊಳಿಸಲು ನಿಮಗೆ ಸುಸಂದರ್ಭ ನೀಡಬಹುದು. ನೀವು ಈ ಅವಕಾಶವನ್ನು ಬಳಸಿ ಸೂಕ್ತ ಪಥದಲ್ಲಿ ಶ್ರಮಿಸಿದರೆ ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ಸ್ಥಿತಿಯು ಗಣನೀಯವಾಗಿ ಅಭಿವೃದ್ಧಿಯಾಗಬಹುದು.
ಸ್ಮರಿಸಿರಿ, ವಿಧಿಯೂ ನಿಮ್ಮ ಪರವಾಗಿದೆ, ಆದರೆ ನೀವು ನಿಮ್ಮ ಶ್ರೇಷ್ಠ ಪ್ರಯತ್ನಗಳನ್ನು ಮಾಡಿದರೆ ಮಾತ್ರ ಜಯ ಲಭಿಸುತ್ತದೆ. 4ನೇ ಭವಿಷ್ಯ. ಈ ಸಪ್ತಾಹ ಮೇಷರಾಶಿಯವರು ಆತ್ಮಬಲ ಮತ್ತು ಅಂತರಾತ್ಮದ ಶಕ್ತಿಯನ್ನು ಎಚ್ಚರಿಸುವ ಕಾಲವಾಗಿರುತ್ತದೆ. ನೀವು ಅಲ್ಪಕಾಲದಿಂದ ಸವಿಯುತ್ತಿರುವ ಬಳತಿ, ನಿರಾಸೆ ಮತ್ತು ಸ್ವಯಂ ಅನಂಬಿಕೆ ಮೆಲ್ಲನೆ ದೂರವಾಗಲು ಆರಂಭವಾಗುತ್ತದೆ. ನಿಮ್ಮ ಲಕ್ಷ್ಯಗಳ ಕಡೆಗೆ ಸಾಗಲು ನಿಮ್ಮನ್ನು ಹುರಿದುಂಬಿಸುವ ನೂತನ ಚೈತನ್ಯ ಮತ್ತು ಹರ್ಷವನ್ನು ನೀವು ಸವಿಯುತ್ತೀರಿ. ಈ ಘಟ್ಟದಲ್ಲಿ ನಿಮಗೆ ಸೂಕ್ತ ಪಥವನ್ನು ತೋರಿಸುವ ಮತ್ತು ಕ್ಲಿಷ್ಟಕಾಲದಲ್ಲಿ ನಿಮಗೆ ಹಾದಿ ತೋರಿಸುವ ಯಾರಾದರೂ ನಿಮ್ಮ ಬದುಕಿನಲ್ಲಿ ಪ್ರವೇಶಿಸಬಹುದು. ಆದಾಗವೂ ಇತರರ ಒತ್ತಡದಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಬದಲಾಗಿ ನಿಮ್ಮ ಸ್ವಂತ ಜ್ಞಾನ ಮತ್ತು ಅನುಭವವನ್ನು ನಂಬಿರಿ. ಈ ಘಟ್ಟದಲ್ಲಿ ಜಪ, ಪ್ರಾರ್ಥನೆ ಮತ್ತು ಸಕಾರಾತ್ಮಕ ಚಿಂತನೆಯು ಅತ್ಯಂತ ಲಾಭದಾಯಕವೆಂದು ಸಾಬೀತುಗೊಳ್ಳುತ್ತದೆ. ನೀವು ನಿಮ್ಮ ಚಿತ್ತವನ್ನು ಶಾಂತವಾಗಿಟ್ಟುಕೊಂಡು ಸೂಕ್ತ ಪಥದಲ್ಲಿ ಶ್ರಮಿಸಿದರೆ ಈ ಸಪ್ತಾಹ ನಿಮಗೆ ನೂತನ ಆರಂಭವನ್ನು ಸೂಚಿಸಬಹುದು. 5ನೇ ಭವಿಷ್ಯ. ಈ ಸಪ್ತಾಹ ಮೇಷರಾಶಿಯವರು ವಿಶಿಷ್ಟವಾಗಿ ಜಾಗರೂಕರಾಗಿರಬೇಕು, ಏಕೆಂದರೆ ಅಡಗಿರುವ ಶತ್ರು ನಿಮ್ಮ ಬದುಕಿನಲ್ಲಿ ಅಸ್ಥಿರತೆಯನ್ನು ಉಂಟುಮಾಡಬಹುದು. ನೀವು ಒಂದು ಕಾಲದಲ್ಲಿ ಆಪ್ತರೆಂದು ನಂಬಿದ ಯಾರಾದರೂ ಈಗ ನಿಮ್ಮ ವಿರೋಧವಾಗಿ ದುಡಿಯಬಹುದು ಮತ್ತು ನಿಮ್ಮ ಖಾಸಗಿ ಸಂಗತಿಗಳನ್ನು ಇತರರಿಗೆ ಸಾರಬಹುದು. ಆದ್ದರಿಂದ ಈ ಘಟ್ಟದಲ್ಲಿ ನಿಮ್ಮ ಉದ್ದೇಶಗಳು, ಚಿಂತನೆಗಳು ಮತ್ತು ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವುದನ್ನು ತ್ಯಜಿಸಿ. ಆದಾಗವೂ ಇತರರ ಒತ್ತಾಯದಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಬದಲಾಗಿ ನಿಮ್ಮ ಸ್ವಂತ ಜ್ಞಾನ ಮತ್ತು ಅನುಭವವನ್ನು ನಂಬಿರಿ. ಈ ಘಟ್ಟದಲ್ಲಿ ಜಪ, ಪ್ರಾರ್ಥನೆ ಮತ್ತು ಸಕಾರಾತ್ಮಕ ಚಿಂತನೆಯು ಅತ್ಯಂತ ಲಾಭದಾಯಕ ಎಂದು ಸಾಬೀತುಗೊಳ್ಳುತ್ತದೆ. ನೀವು ನಿಮ್ಮ ಚಿತ್ತವನ್ನು ಶಾಂತವಾಗಿರಿಸಿಕೊಂಡು ಸೂಕ್ತ ಪಥದಲ್ಲಿ ಶ್ರಮಿಸಿದರೆ ಈ ಸಪ್ತಾಹ ನಿಮಗೆ ನೂತನ ಆರಂಭವನ್ನು ಸೂಚಿಸಬಹುದು. 5ನೇ ಭವಿಷ್ಯ. ಈ ಸಪ್ತಾಹ ಮೇಷರಾಶಿಯವರು ವಿಶಿಷ್ಟವಾಗಿ ಜಾಗರೂಕರಾಗಿರಬೇಕು, ಏಕೆಂದರೆ ಅಡಗಿರುವ ವೈರಿ ನಿಮ್ಮ ಬದುಕಿನಲ್ಲಿ ಅಸ್ಥಿರತೆಯನ್ನು ಉಂಟುಮಾಡಬಹುದು. ನೀವು ಒಂದು ಕಾಲದಲ್ಲಿ ಆಪ್ತರೆಂದು ನಂಬಿದ್ದ ಯಾರಾದರೂ ಈಗ ನಿಮ್ಮ ವಿರೋಧವಾಗಿ ದುಡಿಯಬಹುದು ಮತ್ತು ನಿಮ್ಮ ಖಾಸಗಿ ಸಂಗತಿಗಳನ್ನು ಇತರರಿಗೆ ಸಾರಬಹುದು. ನೀವು ಕಾಲಕ್ರಮೇಣ ಮುಚ್ಚಿಟ್ಟಿದ್ದ ಬಹುಕಾಲದ ರಹಸ್ಯವು ಆಕಸ್ಮಿಕವಾಗಿ ಹೊರಬರಬಹುದು ಮತ್ತು ನಿಮಗೆ ಭಾವನಾತ್ಮಕ ಒತ್ತಡವನ್ನು ಉಂಟುಮಾಡಬಹುದು. ಆದ್ದರಿಂದ ಈ ಘಟ್ಟದಲ್ಲಿ ನಿಮ್ಮ ಉದ್ದೇಶಗಳು, ಆಲೋಚನೆಗಳು ಮತ್ತು ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವುದನ್ನು ತ್ಯಜಿಸಿ. ನಿಮ್ಮ ಜಯದ ಬಗ್ಗೆ ಮತ್ಸರಪಟ್ಟ ಕೆಲವರು ನಿಮ್ಮ ಹಾದಿಯಲ್ಲಿ ವಿಘ್ನಗಳನ್ನು ಸೃಷ್ಟಿಸಲು ಯತ್ನಿಸಬಹುದು, ಆದರೆ ನೀವು ಸಂಯಮ ಮತ್ತು ಜಾಣ್ಮೆಯಿಂದ ವರ್ತಿಸಿದರೆ ಅವು ತಾವಾಗಿಯೇ ಸೋಲುತ್ತವೆ. ಸತ್ಯ ಮತ್ತು ನಿಷ್ಠೆ ನಿಮ್ಮ ಬೃಹತ್ ಬಲವಾಗುತ್ತವೆ. 6ನೇ ಭವಿಷ್ಯ. ಬಾಂಧವ್ಯಗಳು ಮತ್ತು ಸಂವೇದನೆಗಳ ವಿಷಯದಲ್ಲಿ ಮೇಷರಾಶಿಯವರಿಗೆ ಈ ಸಪ್ತಾಹ ಬಹಳ ಮುಖ್ಯವಾಗಿರುತ್ತದೆ. ನಿಮ್ಮ ಬದುಕಿನಲ್ಲಿ ಯಾರೊಂದಿಗಾದರೂ ನೀವು ಅಭಿಪ್ರಾಯ ಭೇದಗಳನ್ನು ಹೊಂದಿದ್ದರೆ ಈಗ ಅವುಗಳನ್ನು ಸರಿಪಡಿಸಲು ಒಂದು ಸುಸಂದರ್ಭ. ವಾಗ್ವಾದ ಮತ್ತು ತಿಳುವಳಿಕೆಯ ಮೂಲಕ ಹಳೆಯ ಕಲಹಗಳನ್ನು ಬಗೆಹರಿಸಬಹುದು ಮತ್ತು ಸಂಬಂಧಗಳು ಪುನಃ ಹಿತಕರವಾಗಬಹುದು. ಅನುರಾಗದ ಸಂಬಂಧಗಳು ನೂತನ ನವೀನತೆಯನ್ನು ಕಾಣುತ್ತವೆ ಮತ್ತು ಏಕಾಂಗಿಯಾಗಿರುವವರು ವಿಶಿಷ್ಟ ವ್ಯಕ್ತಿಯನ್ನು ಸಂಧಿಸುವ ಸುಳಿವನ್ನು ಪಡೆಯಬಹುದು. ಆದರೆ ಜಾಗೃತರಾಗಿರಿ, ಸಂಶಯ ಮತ್ತು ಅಪನಂಬಿಕೆಯನ್ನು ತ್ಯಜಿಸಿ, ಇಲ್ಲದಿದ್ದರೆ ಕ್ಷುಲ್ಲಕ ಸಂಗತಿಗಳು ಗಂಭೀರವಾದವುಗಳಾಗಿ ಬೆಳೆಯಬಹುದು. ಪರಿವಾರದ ಆಸರೆಯು ನಿಮಗೆ ಚೇತೋಹಾರಿ ಶಾಂತಿಯನ್ನು ನೀಡುತ್ತದೆ ಮತ್ತು ನಿಮ್ಮ ಆತ್ಮಬಲವನ್ನು ವೃದ್ಧಿಸುತ್ತದೆ. ನೀವು ಪೂರ್ಣ ಅಂತರಾತ್ಮದಿಂದ ಬಾಂಧವ್ಯಗಳನ್ನು ಪೋಷಿಸಿಕೊಂಡರೆ ಈ ಸಪ್ತಾಹ ಭಾವನಾತ್ಮಕವಾಗಿ ಬಹಳ ತೃಪ್ತಿದಾಯಕವಾಗಿರುತ್ತದೆ. 7ನೇ ಭವಿಷ್ಯ. ಈ ಸಪ್ತಾಹ ಮೇಷರಾಶಿಯವರಿಗೆ ಆತ್ಮಪರಿಶೀಲನೆ ಮತ್ತು ಸ್ವಯಂ ಪ್ರಗತಿಯ ಕಾಲವಾಗಿರುತ್ತದೆ. ನೀವು ನಿಮ್ಮ ಭೂತಕಾಲದ ತೀರ್ಮಾನಗಳು, ಪ್ರಮಾದಗಳು ಮತ್ತು ಅನುಭವಗಳ ಬಗ್ಗೆ ಗಂಭೀರವಾಗಿ ಆಲೋಚಿಸುತ್ತೀರಿ ಮತ್ತು ಅವುಗಳಿಂದ ಕಲಿಯಲು ಹಾಗೂ ಮುನ್ನಡೆಯಲು ಯತ್ನಿಸುತ್ತೀರಿ. ಈ ಕಾಲವು ನಿಮ್ಮನ್ನು ಮಾನಸಿಕವಾಗಿ ದೃಢಗೊಳಿಸುತ್ತದೆ ಮತ್ತು ನಿಮ್ಮ ಚಿಂತನೆಗೆ ಪ್ರೌಢಮೆಯನ್ನು ತರುತ್ತದೆ. ನೀವು ದೀರ್ಘಕಾಲದಿಂದ ವಿಳಂಬಿಸುತ್ತಿದ್ದ ಬಹುಕಾಲದ ಕ್ಲೇಶ ಪರಿಹಾರವಾಗುವ ಸಂಭವವಿದೆ. ಆದಾಗವೂ ನೀವು ಸಹನೆ ಮತ್ತು ಸಂಯಮವನ್ನು ಉಳಿಸಿಕೊಳ್ಳಬೇಕಾಗುತ್ತದೆ. ಗಡಿಬಿಡಿಯ ತೀರ್ಮಾನವು ಹಾನಿಕಾರಕವಾಗಬಹುದು. ನೀವು ನಿಮ್ಮ ಆಂತರಿಕ ಧ್ವನಿಯನ್ನು ಆಲಿಸಿ ಈಗ ಸೂಕ್ತ ಪಥದಲ್ಲಿ ಹೆಜ್ಜೆ ಇಟ್ಟರೆ ನಾಳಿನಲ್ಲಿ ನಿಮಗೆ ಉತ್ತಮ ಜಯ ಕಾಯುತ್ತಿದೆ. ಗೆಳೆಯರೇ, ನಮ್ಮ ದೃಶ್ಯಾವಳಿ ನಿಮಗೆ ಪ್ರಿಯವಾದರೆ ದಯವಿಟ್ಟು ಪ್ರತಿಕ್ರಿಯಿಸಿ. ಇದು ಹೆಚ್ಚಿನ ಚಿತ್ರೀಕರಣಗಳನ್ನು ರೂಪಿಸಲು ನಮಗೆ ಪ್ರೇರಣೆ ನೀಡುತ್ತದೆ. ಗೆಳೆಯರೇ, ನೀವು ನನ್ನ ಧ್ವನಿಯನ್ನು ಅಥವಾ ಕೃತಕ ಬುದ್ಧಿಮತ್ತೆಯನ್ನು ಇಷ್ಟಪಡುತ್ತೀರಾ ಎಂದು ದಯವಿಟ್ಟು ನನಗೆ ತಿಳಿಸಿ. 8ನೇ ಭವಿಷ್ಯ. ಈ ಸಪ್ತಾಹ ಮೇಷರಾಶಿಯವರಿಗೆ ಮನ್ನಣೆ ಮತ್ತು ಪ್ರತಿಷ್ಠೆಯ ಗಣನೀಯ ಕುರುಹುಗಳನ್ನು ಹೊಂದಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಅಥವಾ ಪರಿವಾರದಲ್ಲಿ ನಿಮ್ಮ ಗೌರವ ಗಟ್ಟಿಯಾಗುತ್ತದೆ ಮತ್ತು ಜಗತ್ತು ನಿಮ್ಮ ಆಲೋಚನೆಗಳನ್ನು ಆದರಿಸಲು ಆರಂಭಿಸುತ್ತದೆ. ನೀವು ಹಿಂದೆ ಮಾಡಿದ ಕೃತ್ಯ ಅಥವಾ ತೀರ್ಮಾನವು ಈಗ ಶ್ಲಾಘನೆ ಪಡೆಯಬಹುದು ಮತ್ತು ನೀವು ಮೆಚ್ಚುಗೆಯನ್ನು ಹೊಂದಬಹುದು. ಆದರೆ ಮದ ಮತ್ತು ಗರ್ವ ಹಾನಿಕಾರಕ ಎಂದು ಅರಿತಿರಿ. ವಿನಯ ಮತ್ತು ಸರಳತೆಯನ್ನು ಉಳಿಸಿಕೊಳ್ಳುವುದು ದೀರ್ಘಕಾಲದ ಜಯವನ್ನು ಖಚಿತಪಡಿಸುತ್ತದೆ.
ಹೆಚ್ಚುವರಿಯಾಗಿ ಹಿರಿಯ ಅಥವಾ ಅಧಿಕಾರಸ್ಥ ವ್ಯಕ್ತಿ ನಿಮಗೆ ನೆರವಾಗಬಹುದು. ಇದು ನಿಮ್ಮ ವೃತ್ತಿ ಬದುಕಿಗೆ ನೂತನ ಪಥವನ್ನು ನೀಡುತ್ತದೆ. ಭವಿಷ್ಯ 9. ಮೇಷರಾಶಿಯವರಿಗೆ ಈ ಕಾಲ ಆಧ್ಯಾತ್ಮಿಕತೆ ಮತ್ತು ಮನಸ್ಸಿನ ನೆಮ್ಮದಿಯ ಕಾಲವಾಗಿರುತ್ತದೆ. ನೀವು ಬದುಕಿನ ಆಳವಾದ ಸತ್ಯವನ್ನು ಗ್ರಹಿಸಲು ಮತ್ತು ಭೌತಿಕ ಭೋಗಗಳನ್ನು ಮೀರುವ ಮೂಲಕ ಅಂತರಾತ್ಮದ ತೃಪ್ತಿಯನ್ನು ಹೊಂದಲು ಯತ್ನಿಸುತ್ತೀರಿ. ಜಪ, ಪ್ರಾರ್ಥನೆ ಅಥವಾ ಪವಿತ್ರ ತಾಣಕ್ಕೆ ಪಯಣ ಲಾಭದಾಯಕ ಎಂದು ಸಾಬೀತುಗೊಳ್ಳುತ್ತದೆ. ಇದು ನಿಮ್ಮ ಭಾರವನ್ನು ತಗ್ಗಿಸುತ್ತದೆ ಮತ್ತು ನಿಮಗೆ ಪಥದ ಅರಿವನ್ನು ನೀಡುತ್ತದೆ. ಹೆಚ್ಚುವರಿಯಾಗಿ, ಒಬ್ಬ ಪ್ರೇರಕ ಅಥವಾ ಪಥದರ್ಶಿ ನಿಮ್ಮ ಬದುಕಿನಲ್ಲಿ ಪ್ರವೇಶಿಸಬಹುದು, ನಿಮಗೆ ಸೂಕ್ತ ಮಾರ್ಗವನ್ನು ತೋರಿಸಬಹುದು. ಈ ಘಟ್ಟದಲ್ಲಿ ನೀವು ನಿಮ್ಮ ಚಿತ್ತ ಮತ್ತು ಶಕ್ತಿಯಲ್ಲಿ ಸಮತೋಲನವನ್ನು ಉಳಿಸಿಕೊಂಡರೆ ಮುಂಬರುವ ಕಾಲಗಳು ನಿಮಗಿನ್ನಷ್ಟು ಮಂಗಳಕರವಾಗಿರುತ್ತದೆ. ಭವಿಷ್ಯ 10. ಮೇಷರಾಶಿಯವರಿಗೆ ಈ ವಾರಾಂತ್ಯವು ನಿಮ್ಮ ಸಹನೆ ಮತ್ತು ಸ್ಥಿರ ಪ್ರಯತ್ನವನ್ನು ಹೊರಗೆ ಹಚ್ಚುತ್ತದೆ. ಕೆಲವು ಕೆಲಸಗಳಿಗೆ ನೀವು ನಿರೀಕ್ಷೆಗಿಂತ ಹೆಚ್ಚಿನ ಕಾಲ ಮತ್ತು ಚೈತನ್ಯವನ್ನು ವ್ಯಯಿಸಬೇಕಾಗುತ್ತದೆ. ಇದು ಕೆಲವೊಮ್ಮೆ ಬಳಲಿಕೆ ಮತ್ತು ನಿರಾಸೆಗೆ ದಾರಿಯಾಗಬಹುದು. ಆದರೆ ಸ್ಮರಿಸಿರಿ, ಈ ಹೋರಾಟವು ನಾಳೆಯಲ್ಲಿ ನಿಮ್ಮ ಬೃಹತ್ ಬಲವಾಗುತ್ತದೆ. ಈ ಘಟ್ಟದಲ್ಲಿ ನೀವು ಕೈಬಿಡುವ ಬದಲು ಪರಿಶ್ರಮಿಸಿದರೆ ಜಯ ಖಂಡಿತವಾಗಿಯೂ ಲಭಿಸುತ್ತದೆ. ನಿಮ್ಮ ವರಿಷ್ಠರು ಅಥವಾ ಹಿರಿಯ ವ್ಯಕ್ತಿಗಳು ನಿಮ್ಮ ಕಠಿಣ ಶ್ರಮವನ್ನು ಗಮನಿಸುತ್ತಾರೆ ಮತ್ತು ಅದು ಭವಿಷ್ಯದಲ್ಲಿ ಸಕಾರಾತ್ಮಕ ಪ್ರತಿಫಲಗಳನ್ನು ನೀಡುತ್ತದೆ. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಲಕ್ಷ್ಯಗಳಿಂದ ವಿಮುಖರಾಗಬಾರದು ಮತ್ತು ನಿಮ್ಮ ಆತ್ಮಬಲವನ್ನು ಉಳಿಸಿಕೊಳ್ಳಬೇಕು. 11ನೇ ಭವಿಷ್ಯ. ಈ ಸಪ್ತಾಹ ಮೇಷರಾಶಿಯವರು ತಮ್ಮ ದೇಹದ ಸ್ಥಿತಿ ಮತ್ತು ನಿತ್ಯದ ಕ್ರಮದ ಬಗ್ಗೆ ವಿಶೇಷ ಲಕ್ಷ್ಯ ನೀಡಬೇಕು. ನಿರಂತರ ಕಾಯಕ, ಒತ್ತಡ ಮತ್ತು ಕ್ರಮಬದ್ಧವಲ್ಲದ ಜೀವನಶೈಲಿಯು ನಿಮ್ಮ ಶರೀರ ಮತ್ತು ಮನಸ್ಸಿನ ಮೇಲೆ ಅಶುಭ ಪ್ರಭಾವ ಬೀರುತ್ತದೆ. ನೀವು ಶಿರೋನೋವು, ಆಯಾಸ, ನಿದ್ರಾಹೀನತೆ ಅಥವಾ ಜೀರ್ಣಕ್ರಿಯೆಯ ಕ್ಲೇಶಗಳನ್ನು ಸವಿಯಬಹುದು. ಆದ್ದರಿಂದ ಸಕಾಲಿಕ ವಿಶ್ರಾಂತಿ ಮತ್ತು ಸೂಕ್ತ ಆಹಾರವು ಅನಿವಾರ್ಯವಾಗಿರುತ್ತದೆ. ಯೋಗ, ಶ್ವಾಸಕ್ರಿಯೆ ಅಥವಾ ಲಘು ಕಸರತ್ತು ಅತ್ಯಂತ ಲಾಭದಾಯಕ ಎಂದು ಸಾಬೀತುಗೊಳ್ಳುತ್ತದೆ. ನೀವು ನಿಮ್ಮ ಆರೋಗ್ಯವನ್ನು ಉಪೇಕ್ಷಿಸಿದಲೇ ಸಣ್ಣ ಕ್ಲೇಶಗಳು ದೊಡ್ಡ ಸಮಸ್ಯೆಗಳಾಗಬಹುದು. ಆದ್ದರಿಂದ ಈಗಲೇ ಜಾಗೃತರಾಗಿರಿ. 12ನೇ ಭವಿಷ್ಯ. ಮೇಷರಾಶಿಯವರಿಗೆ ಈ ಕಾಲವು ಅರೆಬರೆ ಕೆಲಸಗಳನ್ನು ಮುಗಿಸುವುದು ಮತ್ತು ಹಳೆಯ ಹೊರೆಯನ್ನು ಇಳಿಸುವುದನ್ನು ಸಾರುತ್ತದೆ. ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲವು ಕಾಯಕಗಳನ್ನು ಈಗ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಇದು ನಿಮಗೆ ಚೇತೋಹಾರಿ ಶಾಂತಿಯನ್ನು ತರುತ್ತದೆ ಮತ್ತು ನಿಮ್ಮ ಆತ್ಮಬಲವನ್ನು ವೃದ್ಧಿಸುತ್ತದೆ. ಯಾವುದೇ ಹಳೆಯ ಋಣಗಳು, ಕಲಹಗಳು ಅಥವಾ ಹೊಣೆಗಾರಿಕೆಗಳನ್ನು ಸಹ ಈ ಸಪ್ತಾಹ ಬಗೆಹರಿಸಬಹುದು. ಇದು ನೂತನ ಆರಂಭಗಳಿಗೆ ಬಹಳ ಮಂಗಳಕರ ಕಾಲ. ಆದರೆ ಇದಕ್ಕಾಗಿ ನೀವು ಮೊದಲೇ ಹಳೆಯ ಭೀತಿ ಮತ್ತು ನಕಾರಾತ್ಮಕ ಚಿಂತನೆಯನ್ನು ತ್ಯಜಿಸಬೇಕಾಗುತ್ತದೆ. ನೀವು ಪೂರ್ಣ ಅಂತರಾತ್ಮದಿಂದ ಪಲ್ಲಟವನ್ನು ಒಪ್ಪಿಕೊಂಡರೆ ನಿಮ್ಮ ನಾಳೆ ನೂತನ ಅವಕಾಶಗಳಿಂದ ತುಂಬಿರುತ್ತದೆ. 13ನೇ ಭವಿಷ್ಯ. ಮೇಷರಾಶಿಯವರಿಗೆ ಈ ಸಪ್ತಾಹ ನಿಮ್ಮ ನುಡಿಗಳು ಮತ್ತು ವರ್ತನೆಯ ಒರೆಗಲ್ಲಾಗಿರುತ್ತದೆ. ನೀವು ಏನೇ ನುಡಿದರೂ ಅದು ಎದುರಿಗಿರುವ ವ್ಯಕ್ತಿಯ ಅಂತರಾತ್ಮದ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಆದ್ದರಿಂದ ಈ ಘಟ್ಟದಲ್ಲಿ ಯೋಚಿಸಿ ಮಾತನಾಡುವುದು ಅತ್ಯಗತ್ಯವಾಗಿದೆ, ಏಕೆಂದರೆ ಒಂದು ತಪ್ಪು ನುಡಿಯು ಬಾಂಧವ್ಯಗಳಲ್ಲಿ ಬಿರುಕು ತರಬಹುದು. ಆದಾಗ್ಯೂ ಮಧುರ ಧ್ವನಿ ಮತ್ತು ಸಕಾರಾತ್ಮಕ ಚಿಂತನೆಯೊಂದಿಗೆ ಸಂವದಿಸುವುದು ಸನ್ನಿವೇಶವನ್ನು ಸುಧಾರಿಸಬಹುದು. ಈ ಘಟ್ಟದಲ್ಲಿ ನಿಮ್ಮ ಭವಿಷ್ಯದ ಪಥವನ್ನು ನಿರ್ಧರಿಸುವ ಒಂದು ಮುಖ್ಯ ಭೇಟಿ, ಸಂವಾದ ಅಥವಾ ಒಪ್ಪಂದ ಜರುಗಬಹುದು. ಆದ್ದರಿಂದ ಸಹನೆ ಮತ್ತು ಗ್ರಹಿಕೆಯನ್ನು ನಿಮ್ಮ ಶ್ರೇಷ್ಠ ಆಯುಧಗಳನ್ನಾಗಿ ಮಾಡಿಕೊಳ್ಳಿ. 14ನೇ ಭವಿಷ್ಯ. ಈ ಸಪ್ತಾಹ ಮೇಷರಾಶಿಯವರಿಗೆ ಅವರ ಬದುಕಿನ ಹಾದಿಯನ್ನು ಮಾರ್ಪಡಿಸುವ ಸುಸಂದರ್ಭ ಲಭಿಸಬಹುದು. ಈ ಸುಸಂದರ್ಭವು ಕಾಯಕ, ಉದ್ಯಮ, ವಿದ್ಯಾಭ್ಯಾಸ ಅಥವಾ ನೂತನ ಯೋಜನೆಗೆ ಸಂಬಂಧಿಸಿದ್ದಿರಬಹುದು. ಆರಂಭದಲ್ಲಿ ಇದು ಅಲ್ಪ ಕ್ಲಿಷ್ಟ ಮತ್ತು ಸಾಹಸಮಯ ಎಂದು ಭಾಸವಾಗಬಹುದು. ಆದರೆ ನೀವು ಧೈರ್ಯ ತೋರಿ ಅದನ್ನು ಸ್ವೀಕರಿಸಿದರೆ ಈ ತೀರ್ಮಾನವು ದೀರ್ಘಕಾಲದ ದೃಷ್ಟಿಯಲ್ಲಿ ನಿಮ್ಮ ಬೃಹತ್ ಸಾಧನೆಯಾಗಬಹುದು. ನಿಮಗೆ ಅತ್ಯಂತ ಮುಖ್ಯವಾದ ಸಂಗತಿಯೆಂದರೆ ನಿಮ್ಮ ಮನಸ್ಸಿನಿಂದ ಭೀತಿ ಮತ್ತು ಅನುಮಾನವನ್ನು ಕಿತ್ತೆಸೆಯುವುದು. ಸ್ಮರಿಸಿರಿ, ವಿಧಿಯು ಸಾಹಸಿಗಳ ಪರವಾಗಿರುತ್ತದೆ. 15ನೇ ಭವಿಷ್ಯ. ಈ ಸಪ್ತಾಹ ಮೇಷರಾಶಿಯವರಿಗೆ ಆತ್ಮಸಾಕ್ಷಾತ್ಕಾರ ಮತ್ತು ಆತ್ಮಬಲದ ನೂತನ ಆರಂಭವನ್ನು ತರುತ್ತದೆ. ನಿಮ್ಮೊಳಗಿನ ಅಡಗಿರುವ ಚೈತನ್ಯವನ್ನು ನೀವು ಗುರುತಿಸುವಿರಿ ಮತ್ತು ಯಾವುದೇ ಸನ್ನಿವೇಶವನ್ನು ಎದುರಿಸಲು ನೀವು ದಕ್ಷರು ಎಂದು ಗ್ರಹಿಸುವಿರಿ. ಅಲ್ಪಕಾಲದಿಂದ ನಿಮ್ಮನ್ನು ತಡೆಹಿಡಿದಿರುವ ಭೀತಿ, ಸೋಲು ಅಥವಾ ಹತಾಶೆ ಮೆಲ್ಲನೆ ತಗ್ಗಲಾರಂಭಿಸುತ್ತದೆ. ಈ ಕಾಲವು ನಿಮ್ಮ ಭವಿಷ್ಯದ ನೈಜ ಉದ್ದೇಶವನ್ನು ಅರಿಯಲು ನಿಮಗೆ ನೆರವಾಗಬಹುದು ಮತ್ತು ನೀವು ನೂತನ ಚೈತನ್ಯದೊಂದಿಗೆ ಮುನ್ನಡೆಯುತ್ತೀರಿ. ನೀವು ನಿಮ್ಮಲ್ಲಿ ವಿಶ್ವಾಸವಿಟ್ಟು ಮತ್ತು ನಿಷ್ಠೆಯಿಂದ ಶ್ರಮಿಸಿದರೆ ನಾಳೆ ನಿಮಗೆ ಜಯ, ಗೌರವ ಮತ್ತು ನೆಮ್ಮದಿಯನ್ನು ತರುತ್ತದೆ.
ಗೆಳೆಯರೇ, ನೀವು ಇಂದಿನ ಭವಿಷ್ಯವಾಣಿಯನ್ನು ಮತ್ತು ಮೇಷರಾಶಿಗೆ ಸಂಬಂಧಿಸಿದ ಈ ಎಲ್ಲ ನಿಗೂಢ ಕುರುತುಗಳನ್ನು ಆನಂದಿಸಿದ್ದೀರಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ನೂತನ ಪಥವನ್ನು ಕಂಡಿದ್ದೀರಿ ಎಂದು ನಾನು ನಂಬುತ್ತೇನೆ. ನೀವು ಈ ಸಂಗತಿಗಳನ್ನು ಎಚ್ಚರಿಕೆಯಿಂದ ಆಲಿಸಿ ಗ್ರಹಿಸಿಕೊಂಡರೆ ನನ್ನನ್ನು ನಂಬಿ, ಭವಿಷ್ಯದಲ್ಲಿ ನಿಮ್ಮ ಬದುಕಿನಲ್ಲಿ ನೀವು ಖಂಡಿತವಾಗಿಯೂ ಹಿತಕರ ಪಲ್ಲಟಗಳನ್ನು ಸವಿಯುವಿರಿ. ಸ್ಮರಿಸಿರಿ, ವಿಧಿಯು ತಮ್ಮನ್ನು ನಂಬುವ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನಗಳನ್ನು ಕೈಗೊಳ್ಳುವವರಿಗೆ ಮಾತ್ರ ಪೂರಕವಾಗಿರುತ್ತದೆ. ನೀವು ಈ ದೃಶ್ಯಾವಳಿಯನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ಇದನ್ನು ಮೆಚ್ಚಿ ಮತ್ತು ನಿಮ್ಮ ಮಿತ್ರರು ಹಾಗೂ ಪರಿವಾರದವರ ಜೊತೆಗೆ ಹಂಚಿಕೊಳ್ಳಿ, ಇದರಿಂದ ಅವರು ಈ ಮರ್ಮಗಳಿಂದ ಲಾಭ ಪಡೆಯಬಹುದು. ಮತ್ತು ನೀವು ನಿತ್ಯವೂ ಅತೀಂದ್ರಿಯ ಜ್ಯೋತಿಷ್ಯ ಮತ್ತು ನಾಳೆಯನ್ನು ಭೇದಿಸುವ ರಹಸ್ಯಗಳ ಕುರಿತು ಇದೇ ರೀತಿಯ ಚಿತ್ರೀಕರಣಗಳನ್ನು ವೀಕ್ಷಿಸಲು ಆಶಿಸಿದರೆ ಈಗಲೇ ವಾಹಿನಿಗೆ ಚಂದಾದಾರಾಗಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ.